ನೋಡಿ, ಗಂಗಾಧರೇಶ್ವರ ದೇವಾಲಯದ ಒಳಭಾಗದಲ್ಲಿದ್ದೀನಿ. ಇದು ತೀರ್ಥಹಳ್ಳಿಯಲ್ಲಿರುವಂಥದ್ದು, ಎಲ್ರಿಗೂ ಗೊತ್ತಿರಬಹುದು. ಸೊ ನೋಡಿ, ಇಲ್ಲೊಂದು ವಿಗ್ರಹ ಇದೆ. ಇದು ವಿಶೇಷದಲ್ಲಿ ವಿಶೇಷ ಅಂತ ಹೇಳ್ಬಹುದು. ತಮಿಳುನಾಡಿನಲ್ಲಿ ಪಳನಿಯಲ್ಲಿ ಈ ತರದ ವಿಗ್ರಹ ಇದೆ. ಅಲ್ಲಿ ಮುರುಗನ್ ಅಂತ ಕರೀತಾರೆ. ನಮ್ಮಲ್ಲಿ ಇದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕರಿತೀವಿ. ನಾನು ಈ ಕರ್ನಾಟಕದ ಭಾಗದಲ್ಲಿ ನೋಡಿದಂತ ವಿಗ್ರಹ ಅಂದ್ರೆ ಇದೇ ಗಂಗಾಧರೇಶ್ವರ ದೇವಸ್ಥಾನದ ಒಳಗಡೆ ಇಲ್ಲಿ ಮಾತ್ರ ಇರೋದು. ಪಳನಿ ಬಿಟ್ರೆ ಇಲ್ಲೇ ಇರೋದು. ಈ ಇದನ್ನ ಕಲ್ಲಿನ ಶಿಲೆಯಲ್ಲಿ ಇರೋಂತ ದೇವತೆ ಇಲ್ಲೇ ಇರೋದು ಸುಬ್ರಹ್ಮಣ್ಯಂದು. ಅವನಿಗೆ ನೂರಾರು ಹೆಸರಿದೆ ಸುಬ್ರಹ್ಮಣ್ಯನಿಗೆ. ಅದ್ರಲ್ಲಿ ನಾವು ಈ ಭಾಗದಲ್ಲಿ ಸುಬ್ರಹ್ಮಣ್ಯ ಅಂತ. ಕೆಳಗಡೆ ಇರೋದು ನವಿಲು. ಓಕೆ, ಮೇಲ್ಗಡೆ ಅಷ್ಟು ಮುಖದ ತಲೆ, ಅದ್ರ ಮೇಲೆ ನಾಗರ ಹೆಡೆ. ಹೌದು. ಸೊ ಈ ಕೈಗಳು ನೋಡಿ, 5 ಕೈಗಳು, 5 ಕೈಗಳಲ್ಲಿ 5 ತರದ ಆಯುಧಗಳನ್ನೊಂದಿಗೆ ಇದೆ. ಒಟ್ಟು 6 ಕೈ, 6 ಕೈ 6 ಆಯುಧಗಳಿದೆ. ಏನ್ ವಿಶೇಷತೆ ಅಲ್ವಾ? ವಿಶೇಷತೆ. ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ವಿಶೇಷತೆ ಇದೆ ಅನ್ನೋದೇ ನಮಗ್ ಗೊತ್ತಿಲ್ಲ. ಅದೇ ಹಳೆಯದನ್ನ ಉಳಿಸ್ಕೊಳ್ಬೇಕು. ಹಳೆಯ